ಶ್ರೀ ಮುತ್ತುಮಾರಮ್ಮನಿಗೆ ಆಷಾಢ ಮಾಸದ ವಿಶೇಷ ಪೂಜೆ. ಹುಣಸೂರಿನ ಮಾರಿಗುಡಿ ಬೀದಿಯಲ್ಲಿರುವ ಚಾಮುಂಡೇಶ್ವರಿ ಸ್ವರೂಪಿಣಿ ಶ್ರೀ ಮುತ್ತುಮಾರಮ್ಮ ದೇವಿಗೆ 4ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದೇವಿಗೆ ಹೋಮ, ಹವನ, ಯಜ್ಞ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಪೂಜೆ ಸಲ್ಲಿಸಲಾಯಿತು. ಬಗೆ ಬಗೆಯ ಹೂಗಳಿಂದ ದೇವಿಯ ಮೂರ್ತಿಯನ್ನು ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ಬೆಳಗ್ಗೆ 5 ಗಂಟೆಯಿಂದಲೇ ಪ್ರಾರಂಭವಾದ ಪೂಜಾ ಕಾರ್ಯಕ್ರಮ ಸಂಜೆವರೆಗೂ ದೇವಿಗೆ ವಿವಿಧ ಬಗೆಯ ಪೂಜೆ ಸಲ್ಲಿಸಲಾಯಿತು. ಇನ್ನು ಹುಣಸೂರು ನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ನಿಂಬೆಹಣ್ಣಿನ ಆರತಿ ಮಾಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಇನ್ನು ಮುತ್ತುಮಾರಮ್ಮ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ HY ಮಹಾದೇವ್, ಪ್ರಧಾನ ಕಾರ್ಯದರ್ಶಿ ಅಶೋಕ್ ರಾಜಲೇಖೆಯ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ದೇವಾಲಯದ ಸ್ವಚ್ಛತೆ ಹಾಗೂ ಯಾವುದೇ ನೂಕುನುಗ್ಗಲು ಉಂಟಾಗದಂತೆ ಸಂಜೆಯವರೆಗೂ ದೇವಾಲಯದಲ್ಲಿ ವ್ಯವಸ್ಥಿತವಾಗಿ ದೇವಾಲಯದ ಉಸ್ತುವಾರಿಯನ್ನು ನೋಡಿ ಬೆಳ್ಳಿ ರಥಕ್ಕೆ ನಿಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡಿದವರಿಗೆ ಆರ್ತಿಯೊಂದಿಗೆ ಯಾರು ಮಹಿಳೆಯರು ಬರ್ತೀರಾ ಕೂಡ ಉಡುಗೊರೆಯಾಗಿ ಕೊಡ್ತೀವಿ. ಸೀರೆ ಉಡುಗೊರೆ ಅಂದ್ರೆ ಕೊಲ್ಲಾಪುರದ ಮಧ್ಯಸ್ಥದಿಂದ ಇಲ್ಲಿ ಕೊಡ್ತಾ ಇದ್ದೀವಿ. ಇದು ಕೂಡ ಮಹಿಳೆಯರಿಗೆ ಬೆಳ್ಳಿ ರಥ. ಬೆಳ್ಳಿ ರಥಕ್ಕೆ ನಿಮ್ಮ ಕೈಲಾದ ಮಟ್ಟಿಗೆ ನಮ್ಮ ನರಸಿಂಹಯ್ಯವರು ಕೋಚಿದವರು ನೋಡಿ, ಅವರು ರಶೀದಿ ಬರೀತಾ ಇದ್ದಾರೆ. ಹೀಗಾಗಿ ರಾಜಣ್ಣ ಧನಲಕ್ಷ್ಮಿ ರಾಜಣ್ಣ ಅವರು ಕೂಡ ನಮ್ಮ ನೌಕರ ಬಂಧುಗಳಿಗೆ ಮತ್ತು ನಮ್ಮ ಟ್ರಸ್ಟಿಗಳಿಗೆ ಎಲ್ಲರಿಗೂ ಕೂಡ ಉಪಹಾರದ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಕೂಡ ಹೇಳ್ತಾ ನಾನು ಕೂಡ ವಿನಂತಿ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಭಕ್ತಾದಿಗಳೇ, ತಾವೆಲ್ಲರೂ ಕೂಡ ಏನು ಒಂದು ಬೆಳ್ಳಿ ರಥಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಆ ಬೆಳ್ಳಿ ರಥ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರಿಂದ ಕೂಡ ಲೋಕಾರ್ಪಣೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ಬೆಳ್ಳಿ ರಥದ ಒಂದು ಕಾರ್ಯಕ್ರಮ ಭಕ್ತಾದಿಗಳ ಗಮನಕ್ಕೆ ಅಂತ ಹೇಳ್ತಾ ಈಗ ಮತ್ತೊಮ್ಮೆ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ಅರ್ಚನಾ ಇವರಿಂದ ಕೂಡ, ಹೀಗಾಗಿ ಇದು ಭಕ್ತಾದಿಗಳ ಗಮನಕ್ಕೆ ಕೂಡ ತರ್ತಾ ನಾನು ಕೂಡ ವಿನಂತಿ ಮಾಡ್ತಾ ಇದ್ದೀನಿ. ಬೆಳ್ಳಿ ರಥ ಈಗಾಗಲೇ ಆಗಿದೆ. ಇದಕ್ಕೆ ಸಾಕಷ್ಟು ಕೂಡ ಜನ ಅಂದ್ರೆ ಭಕ್ತಾದಿಗಳು ಹಣವನ್ನು ಕೂಡ ಕೊಡ್ತಾ ಇದ್ದಾರೆ. ನಾನು ಕೂಡ ನಿಮಗೆ ವಿನಂತಿ ಮಾಡ್ತಾ ಇದ್ದೀನಿ, ನೀವು ಕೂಡ ಹೆಚ್ಚಿನ ರೀತಿಯಲ್ಲಿ ಕೂಡ ಆ ಬೆಳ್ಳಿ ರಥ ನಿರ್ಮಾಣಕ್ಕೆ ಸಹಾಯ ಮಾಡಬೇಕು. ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಕೂಡ ಬಹಳಷ್ಟು ಕೂಡ ಭಕ್ತಾದಿಗಳ ಹಣವನ್ನು ಬೆಳ್ಳಿಯನ್ನು ಕೂಡ ಕೊಡ್ತಾ ಇದ್ದಾರೆ. ನೀವು ಕೂಡ ಕೊಡಿ ಎನ್ನುವ ಮಾತನ್ನು ಕೂಡ ಹೇಳ್ತಾ ನಾನು ಮತ್ತೊಮ್ಮೆ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳಿಗೆ ಸ್ವಾಗತವನ್ನು ಕೋರ್ತಾ ವಿಶೇಷ ಮನವಿ, ಭಕ್ತಾದಿಗಳಲ್ಲಿ ಮಹಿಳೆಯರಲ್ಲಿ ವಿಶೇಷ ಮನವಿ, ಸಂಜೆ 4 ಗಂಟೆಗೆ ಶ್ರೀ ಕೊಲ್ಲಾಪುರದ ದೇವಸ್ಥಾನದಿಂದ ಮುತ್ತುಮಾರಮ್ಮ ದೇವಸ್ಥಾನದವರಿಗೆ ಆರತಿಯೊಂದಿಗೆ ಯಾರು ಬರ್ತೀರಾ ಅಂತವರಿಗೆ ಸೀರೆ ಉಡುಗೊರೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಶ್ರೀ ಕೊಲ್ಲಾಪುರದಮ್ಮ ದೇವಸ್ಥಾನದಿಂದ ಮುತ್ತುಮಾರಮ್ಮ ದೇವಸ್ಥಾನದವ್ರಿಗೆ ಯಾರು ಬೆಳ್ಳಿ ಆ ಒಂದು ರಥ ಉದ್ಘಾಟನೆ ಸಮಯದಲ್ಲಿ ಕೂಡ ಮತ್ತು ಈಗಲೂ ಕೂಡ ಇವತ್ತೂ ಕೂಡ ತಾವು ಯಾರು ಆ ಒಂದು ಬೆಳ್ಳಿ ದೀಪಗಳೊಂದಿಗೆ ತಾವೆಲ್ಲರೂ ಕೂಡ ಆರತಿ ತರ್ತೀರ ಅಂಥವ್ರಿಗೆ ಕೂಡ ಸೀರೆ ಉಡುಗೊರೆ ಕೂಡ ಕೊಡ್ತಾ ಇದ್ದೀವಿ. ಹೀಗಾಗಿ ಇದು ಭಕ್ತಾದಿಗಳ ಗಮನಕ್ಕೆ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ. ಈ ದಿನ ಸಾಕಷ್ಟು ಕೂಡ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬೆಳ್ಳಿಗೆ ರಥಕ್ಕೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ನಾನು ಕೂಡ ವಿನಂತಿ ಮಾಡ್ತೀನಿ, ದಯಮಾಡಿ ಈ ಒಂದು ಏನು ಒಂದು ಬೆಳ್ಳಿ ರಥಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಬೆಳ್ಳಿ ರಥಕ್ಕೆ ಈಗಾಗಲೇ ಬಹಳಷ್ಟು ಕೂಡ ಭಕ್ತಾದಿಗಳು ಕೈ ಜೋಡಿಸಿದ್ದಾರೆ. ನಾನು ಕೂಡ ವಿನಂತಿ ಮಾಡ್ತೀನಿ, ಮಹಾನೇ ಭಕ್ತಾದಿಗಳೇ, ದಯಮಾಡಿ ತಾವೆಲ್ಲರೂ ಕೂಡ ಬೆಳ್ಳಿ ರಥಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಇದರ ಉದ್ಘಾಟನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರಿಂದ ಕೂಡ ನಮ್ಮ ಈ ಲೋಕಾರ್ಪಣೆ ಆಗ್ತಾ ಇದೆ. ಹೀಗಾಗಿ ಇದು ನಮ್ಮ ಭಕ್ತಾದಿಗಳ ಗಮನಕ್ಕೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇವತ್ತು ಸಂಜೆ 4 ಗಂಟೆಗೆ ಅದ್ದೂರಿ ಮೆರವಣಿಗೆ ಇದೆ. ಇದು ರಾಜಬೀದಿಗಳಲ್ಲಿ ಹೊರಟು ದೇವಸ್ಥಾನವನ್ನು ತಲುಪುತ್ತೆ. ಇದು ಕೂಡ ಸಾರ್ವಜನಿಕರ ಗಮನಕ್ಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೇರಳದ ಚಂಡೆ ವಾದ್ಯಗಳೊಂದಿಗೆ ನೃತ್ಯಗಳೊಂದಿಗೆ ಅದ್ದೂರಿ ಮೆರವಣಿಗೆ ಇದೆ. ಈ ಕಾರ್ಯಕ್ರಮದಲ್ಲೂ ಕೂಡ ಭಕ್ತಾದಿಗಳು ಭಾಗವಹಿಸಬೇಕು ಅನ್ನೋ ಮಾತು